ಕ್ರಿಸ್ತನಲ್ಲಿ ನಲ್ಮೆಯ ವಾಚಕರೇ, ಪ್ರಭು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನ ಈ ಒಂದು ಸಮಯದಲ್ಲಿ ಈ ಬಿಗ್ ಜೆ ವಾಹಿನಿಯ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕ್ರಿಸ್ತನ ಕ್ಷಮಾ ಮರಣ ಧ್ಯಾನಕ್ಕಾಗಿ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಆಹ್ವಾನಿಸುತ್ತೇನೆ. ಸ್ವಲ್ಪ ಸಮಯ ಇರುವಲ್ಲಿ ನಮ್ಮ ಶಿರಗಳನ್ನು ಬಾಗಿಸುವ, ಪ್ರಾರ್ಥನಾ ಪೂರ್ವಕವಾಗಿ ಧ್ಯಾನಕ್ಕಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ. ಪ್ರೀತಿಯ ದೇವನೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ. ಮಾನವರ ಅಂತ ನಮಗೆ ಬದುಕುವಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟ ಆತನೇ, ನಿನ್ನ ಪರಿಶುದ್ಧವಾದಂಥ ಪುಣ್ಯ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಿಸುವಂಥವರಾಗಿದ್ದೇವೆ ಸ್ವಾಮಿ. ನಮ್ಮ ಜೀವನದ ಆರಂಭ ಮತ್ತು ಬದುಕು ಅದರೊಟ್ಟಿಗೆ ಅರ್ಥಪೂರ್ಣ ಅಂತ್ಯ ಕಾಣುವಲ್ಲಿ ನಿನ್ನ ಇರುವಿಕೆಯ ಅನುಭವವನ್ನು ಹೊಂದಿಕೊಂಡವರಾಗಿ ನಿನ್ನ ಮಾರ್ಗದರ್ಶನದಲ್ಲಿ ಮುಂದೆ ಹೋಗಲು ನಮಗೆ ಪವಿತ್ರಾತ್ಮನ ಬಲವನ್ನು ಅನುಗ್ರಹ ಮಾಡಿಕೊಡಿ ಎಂಬುದಾಗಿ ನಾವು ಕೇಳ್ಕೊಳ್ತೇವೆ ಸ್ವಾಮಿ. ಈಗ ನಿನ್ನ ವಾಕ್ಯಗಳನ್ನು ಧ್ಯಾನಿಸುವಾಗ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡುತ್ತಾ ನಮ್ಮನ್ನು ಎಚ್ಚರಿಸು, ವಾಕ್ಯದ ಅನುಗುಣವಾಗಿ ಬದುಕುವಂಥ ಕೃಪೆಗೆ ನಡೆಸು ಎಂಬುದಾಗಿ ಕೇಳಿಕೊಡುತ್ತಾ ಕ್ರಿಸ್ತನ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ, ಆಮೆನ್. ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ನೇಮಕಗೊಂಡಂತಹ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನದಿಂದ 10 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ 3ನೇ ವಚನದಿಂದ 10 ವಚನಗಳು. ಇಲ್ಲಿ ಬರೆದಿರುವಂತಹ ದೇವರ ವಾಕ್ಯವನ್ನು ಆಲಿಸುವ. ಆಗ ಆತನನ್ನು ಹಿಡುಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು. ಅದಕ್ಕವರು, ಅದು ನಮಗೇನು, ನೀನೇ ನೋಡಿಕೋ ಅಂದರು. ಆಗ ಅವನು ಆ ಹಣವನ್ನು ದೇವಾಲಯದೊಳಕ್ಕೆ ಬೀಸಾಡಿಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು. ಮಹಾಯಾಜಕರು ಆ ಹಣವನ್ನು ತಕ್ಕೊಂಡು, ಅದು ಜೀವಹತ್ಯಕ್ಕೆ ಕೊಟ್ಟ ಕ್ರಯವಾದ್ದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಎಂದರು. ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂಣುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು. ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವಹತ್ಯದ ಹೊಲವೆಂಬ ಹೆಸರು ಅದೆ. ಹೀಗೆ ಪ್ರವಾದಿಯಾದಂಥ ಯೆರೆಮೀಯನು ಹೇಳಿದ ಮಾತು ನೆರವೇರಿತು. ಅದೇನೆಂದರೆ, ಅವರು ಆ 30 ರೂಪಾಯಿ ತೆಗೆದುಕೊಂಡು ಕರ್ತನು ತನಗೆ ಅಪ್ಪಣೆ ಮಾಡಿದಂತೆ ಅದನ್ನು ಕುಂಬಾರನ ಹೊಲಕ್ಕೆ ಕೊಟ್ಟರು. ಇದೇ ಅವರು ಕ್ರಯ ಕಟ್ಟಿದವನ ಬೆಲೆ. ಇದೇ ಇಸ್ರಾಯೇಲರಲ್ಲಿ ಕೆಲವರು ಕ್ರಯ ಕಟ್ಟಿದವನ ಬೆಲೆ ಎಂಬುವಂಥದ್ದು. ಕ್ರಿಸ್ತನಲ್ಲಿ ಪ್ರೀತಿಯ ವಾಚಕರೇ, ಇವತ್ತು ನಾನು ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕಿರುವಂತಹ ಪ್ರಸ್ತಾಪ ಯೂದನ ಭಯಂಕರ ಅವಸಾನ ಅಥವಾ ಯೂದನ ಅಂತ್ಯ ಎಂಬುದಾಗಿ. ಮಾನವರಂಥ ನಮ್ಮ ಬದುಕಿನಲ್ಲಿ ಹುಟ್ಟು ಮತ್ತು ಸಾವು ಒಂದು ನಾಣ್ಯದ 2 ಮುಖಗಳು. ಹುಟ್ಟಿದವ ಸಾಯಲೇಬೇಕು, ಆರಂಭ ಇದ್ದ ಮೇಲೆ ಅಂತ್ಯ ಇರಲೇಬೇಕು. ಮಾನವ ಹೇಗೆ ಹುಟ್ಟಿದ ಅನ್ನುವುದಕ್ಕಿಂತ ಹೇಗೆ ಮರಣ ಹೊಂದಿದ ಎಂಬುದಾಗಿ ಜನರು ಕೇಳುವುದು ಸಹಜ. ಜನನಕ್ಕಿಂತ ಮೃತ್ಯು ಹೊಂದಿದ ದಿನ ಪ್ರಮುಖವಾಗ್ತದೆ. ಅವನ ಹುಟ್ಟಿಗೆ ನಿಜಾರ್ಥ ಸಿಗುವುದು ಅವನ ಮುಕ್ತಾಯದಲ್ಲಿ. ಯಾಕಂದರೆ ಮರಣದಲ್ಲಿ ಪಾಲ್ಗೊಂಡ ಜನರು ಅವನ ಅಥವಾ ಅವಳ ಬದುಕಿನ ಸಮಗ್ರ ಚಿತ್ರಣವನ್ನು ಗೋಚರಿಸ್ತಾರೆ. ಒಳಿತು ಕೆಡುಕುಗಳ ಪ್ರತಿಫಲನಗೊಳ್ಳುತ್ತದೆ ಮತ್ತು ಆಗ ಅವರ ನಿಜಾಂಶ ಅದು ಅರಿವಾಗ್ತದೆ. ಅದಕ್ಕೆ ಅವನ ಅವಸಾನ ಬಹಳ ಮುಖ್ಯ. ಅವಸಾನ ಅಂದರೆ ಬದುಕಿನ ಕೊನೆ, ಅದನ್ನು ಕೊನೆಗೊಳಿಸುವ ಘಟನೆ ಎಂಬುದಾಗಿ ಅರ್ಥೈಸಬಹುದು. ಯೇಸುಸ್ವಾಮಿಯ ಶಿಷ್ಯನಾಗಿರುವಂತಹ ಯೂದ ಯೇಸುವಿಗೆ ಬಹಳ ಪ್ರಿಯನಾದ ಶಿಷ್ಯ. ಯೇಸುವಿನ ಅವನ ಪ್ರತಿಮತೆಯನ್ನು ಗುರುತಿಸಿ ಹಿಂಬಾಲಿಸಿದವ. ಯೇಸುವಿನ ಮೂಲಕ ತನ್ನ ಹೋರಾಟವನ್ನು ಸಾಕಾರ ಮಾಡಿಕೊಳ್ಳಬೇಕೆಂಬಂತಹ ಕಲ್ಪನಾತೀತ ಲೋಕವನ್ನು ಕಟ್ಟಿಕೊಂಡಿದ್ದವ. ಅಂದರೆ ತನ್ನ ಕನಸನ್ನು ಕ್ರಿಸ್ತನಲ್ಲಿ ನನಸು ಮಾಡಿಕೊಳ್ಳುವ ಹಂಬಲವನ್ನು ಹೊಂದಿದ್ದ. ಹೀಗಿದ್ದಂಥ ವ್ಯಕ್ತಿಯ ಜೀವನದಲ್ಲಿ ಅವನ ಬದುಕಿನಲ್ಲಿ ಉಂಟಾದಂತಹ ಬದಲಾವಣೆ ಏನು? ಈ ಬದಲಾವಣೆಯ ಮೂಲಕವಾಗಿ
ಆತನು ಯಾವ ರೀತಿಯಲ್ಲಿ ಅಂತ್ಯ ಕಂಡ ಎಂಬಂಥ ಸಂಗತಿಗಳ ಕುರಿತು ಇವತ್ತು ಮನನ ಮಾಡುವಂಥದ್ದು ಬಹಳ ಅಗತ್ಯ. ಮೊದಲನೆಯ ವಿಚಾರ ಯೂದನ ಬದುಕಿನ ಆರಂಭ. ಯೂದನ ಬದುಕಿನ ಆರಂಭ, ಬಿಗಿನಿಂಗ್ ಲೈಫ್ ಆಫ್ ಜೂಡಾಸ್. ನೋಡಿ, ಯೂದನ ಜೀವಿತವನ್ನು ನಾವು ಅವಲೋಕನ ಮಾಡೋದಾದರೆ ಒಂದು ಒಳ್ಳೆಯ ಕುಟುಂಬದಲ್ಲಿ ಆತ ಜನಿಸಿದವ. ಅವನ ತಂದೆ ಒಳ್ಳೆಯ ಭಕ್ತಿಯ ಪಂಥಕ್ಕೆ ಸೇರಿದಂಥವ. ಈ ಸೈಮನ್ ಎನ್ನುವಂತಹ ಅವರ ತಂದೆ ಬಹಳ ಅರ್ಥಪೂರ್ಣವಾದಂಥ ಬದುಕನ್ನು ಜೀವಿಸಿದವ. ಅದೇ ರೀತಿಯಲ್ಲಿ ಒಬ್ಬ ಒಳ್ಳೆಯ ಯಹೂದಿಯಾಗಿ ಯೂದನು ಕೂಡ ಜನಿಸ್ತಾನೆ. ಅರ್ಥಪೂರ್ಣವಾದಂಥ ಹೆಸರನ್ನು ಸಹ ಆತನು ಹೊಂದಿಕೊಳ್ತಾನೆ. ಆದರೆ ಅರ್ಥಪೂರ್ಣ ಹೆಸರಿನ ಹಾಗೆ ಬದುಕುವಲ್ಲಿ ಆತನು ವಿಫಲನಾಗ್ತಾನೆ. ಆರಂಭ ಚೆನ್ನಾಗಿ ಆಗ್ತದೆ, ಆದರೆ ಎರಡನೇ ಸಂಗತಿ ಏನಂತ ಹೇಳಿದ್ರೆ ಯೂದನ ಬದುಕು ಅಥವಾ ಆರಂಭ ಅಂತ್ಯದ ನಡುವೆ, ಲೈಫ್ ಇನ್ ಬಿಟ್ವೀನ್ ಎಂಬುದಾಗಿ ನಾವು ನೋಡ್ತೇವೆ. ಈ ಮಧ್ಯ ಬದುಕಿನಲ್ಲಿ ಆತನು ತನಗೆ ತಿಳಿಯದ ಹಾಗೆ ಯೇಸುವಿನ ಕರೆಯನ್ನು ಆತನು ಹೊಂದಿಕೊಳ್ತಾನೆ. ಯೇಸು ಅವನಿಗೆ ತನ್ನ ಹಿಂದೆ ಬರಲು ಅಪ್ಪಣೆಯನ್ನು ಕೊಡುತ್ತಾನೆ. ಈಗಾಗಲೇ ಆತನು ಹೋರಾಟಗಾರನಾಗಿ ಯಹೂದಿ ಮತಾವಲಂಬಿಯಾಗಿ ಗುರುತಿಸಿಕೊಂಡಿದ್ದಾನೆ. ಬಡವರ ಪರವಾಗಿ ನ್ಯಾಯದ ಸಲುವಾಗಿ ಆತನು ಹೋರಾಟ ಮಾಡುತ್ತಾ ಇದ್ದಂತಹ ಒಬ್ಬ ವ್ಯಕ್ತಿ. ಈತನ ಹೋರಾಟದ ಪ್ರವೃತ್ತಿಯನ್ನು ಕಂಡಂತಹ ಯೇಸುಸ್ವಾಮಿ ಆ ಹೋರಾಟವನ್ನು ಸೇವೆಯಲ್ಲಿ ಅದನ್ನು ಉಪಯೋಗಿಸುವಂತಹ ಸಲುವಾಗಿ ಯೇಸುಸ್ವಾಮಿ ನನ್ನ ಹಿಂದೆ ಬಾ ಎಂಬುದಾಗಿ ಅವನನ್ನು ಗುರುತಿಸಿ ಕರೆ ಕೊಡುವಂಥದ್ದು ಅದ್ಭುತವೇ ಸರಿ. ಯೇಸುವಿನ ಕರೆಯನ್ನು ಹೊಂದಿದಂಥ ಯೂದನು ಯೇಸುವನ್ನು ಹಿಂಬಾಲಿಸಿ ಯೇಸುವಿನೊಟ್ಟಿಗೆ 3.5 ವರ್ಷಗಳು ಸಮಯವನ್ನು ಕಳೆದಿದ್ದಾಗಿಯೂ ಕೂಡ ಯೇಸುವನ್ನು ಅರಿಯುವಲ್ಲಿ ಆತನು ವಿಫಲನಾಗ್ತಾನೆ. ಯೇಸುವನ್ನು ಸಂಪೂರ್ಣವಾಗಿ ತಿಳಿಯುವಲ್ಲಿ ಆತನು ವಿಫಲನಾಗಿ ಯೇಸುವಿನ ಒಂದು ದೃಷ್ಟಿಕೋನವನ್ನಿಟ್ಟುಕೊಂಡು ಯೇಸುವಿನ ಮೂಲಕವಾಗಿ ತನ್ನ ಕಾರ್ಯಗಳನ್ನು ಆತನು ಪೂರ್ತಿಗೊಳಿಸುವ ಸಲುವಾಗಿ ಮುಂದೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಜೀವನದಲ್ಲಿ ಯೇಸುವಿನೊಟ್ಟಿಗೆ ಕಳೆದಂಥ ಎಲ್ಲ ದಿನಗಳು ಕೂಡ ಅದ್ಭುತವಾಗಿತ್ತು. ಆದರೆ ಅವನ ಅಂತ್ಯಕ್ಕೆ ಬರುವಾಗ, ಅಥವಾ ಎಂಡ್ ಆಫ್ ಜೂಡಾಸ್ ಲೈಫ್, ಯೂದನ ಅಂತ್ಯದ ದಿನಗಳನ್ನು ನಾವು ಗಮನಿಸುವುದಾದರೆ ಆತನು ಪ್ರಾರಂಭದಲ್ಲಿ ಕಲಿತಂತಹ ಸಂಸ್ಕಾರವಾಗಲಿ, ಭಕ್ತಿಯಾಗಲಿ, ಹೋರಾಟದ ಪ್ರವೃತ್ತಿಯಾಗಲಿ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ಆತನು ವಿಫಲನಾಗ್ತಾನೆ. ವಿಫಲನಾಗುವುದು ಮಾತ್ರವಲ್ಲ, ಯೇಸುವಿನ ಮೂಲಕವಾಗಿ ಆತನು ಪ್ರೇರಿತನಾಗ್ತಾನೆ. ಹೇಗೆ ಪ್ರೇರಿತನಾಗ್ತಾನೆ ಅಂದರೆ, ಯೇಸುಸ್ವಾಮಿ ತಾನೇ ಹೇಳಿದಂಥ ಮಾತು, ನಾ ದೇವರ ರಾಜ್ಯ ಸಮೀಪಿಸಿದೆ, ದೇವರ ಕಡೆಗೆ ತಿರುಗಿಕೊಳ್ಳಿರಿ. ಒಂದು ವೇಳೆ ದೇವರ ರಾಜ್ಯದ ಸಾಮ್ರಾಜ್ಯ ಕಟ್ಟುವಲ್ಲಿ ತಾನು ಕೂಡ ಒಬ್ಬ ಪಾತ್ರಧಾರಿಯಾಗಬೇಕು, ಅಥವಾ ತಾನು ಕೂಡ ಒಬ್ಬ ಯೇಸುವಿನೊಟ್ಟಿಗೆ ಅಧಿಕಾರಿಯಾಗಬೇಕೆನ್ನುವಂಥ ಲಾಲಾಸೆಯಿಂದ ಆತನು ಯೇಸುವಿನೊಟ್ಟಿಗೆ ಬರುತ್ತಾನೆ. ಇದನ್ನು ಸಾಕಾರಗೊಳಿಸಿಕೊಳ್ಳುವಲ್ಲಿ ಆತನು ಯೇಸುವನ್ನೇ ಆತನು ಉಪಯೋಗಿಸಿಕೊಳ್ಳುವಂಥದ್ದು, ತನ್ನ ಅಸ್ತ್ರವನ್ನಾಗಿ, ತನ್ನ ಸಾಧನವನ್ನಾಗಿ ಆತನು ಉಪಯೋಗಿಸಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಒಂದು ವೇಳೆ ಯೇಸುವನ್ನು ಹಿಡುಕೊಟ್ಟರೆ ಯೇಸುಸ್ವಾಮಿ ಹೋರಾಟ ಮಾಡಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಆ ರಾಜ್ಯದಲ್ಲಿ ನಾನು ಕೂಡ ಅಥವಾ ಅಧಿಕಾರದಲ್ಲಿರಬಹುದು ಎನ್ನುವಂತಹ ಆಲೋಚನೆಯಲ್ಲಿ ಆತನು ಮುಂದೆ ಹೋಗ್ತಾನೆ. ನೋಡ್ರಿ, ಯೂದನ ಜೀವನ 2 ರೀತಿಯ ಸಂಗತಿಗಳನ್ನು ನಮಗೆ ತಿಳಿಸ್ತದೆ. ಸಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡುವುದಾದರೆ ನೋಡ್ರಿ, ಯೂದನ ಅವಸಾನದಲ್ಲಿ ಅನೇಕ ಸಂಗತಿಗಳನ್ನು ನಾವು ಕಾಣ್ತೇವೆ. ಯೇಸುವನ್ನು ಹಿಡುಕೊಟ್ಟ ಯೂದ, ಆತನಿಗೆ ಮರಣದಂಡನೆ ತೀರ್ಪಾಯಿತೆಂದು ನೋಡಿ ಆತನು ಪಶ್ಚಾತ್ತಾಪ ಪಡ್ತಾನೆ ಮತ್ತು 30 ನಾಣ್ಯಗಳನ್ನು ಹಿಂತಿರುಗಿಸಲು ಆತನು ಮುಂದಾಗ್ತಾನೆ. ತಪ್ಪಿಲ್ಲದವನನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆ ಎಂಬುದನ್ನು ಅಂದುಕೊಳ್ತಾನೆ. ಮತ್ತು ಅವನ ಹಣ ಪರದೇಶಿಗಳನ್ನು ಹೂಣುವುದಕ್ಕೆ ಸ್ಥಳವನ್ನು ನೀಡಿದ್ದು ವಿಶೇಷ. ಇಲ್ಲದವರಿಗೆ, ಗತಿಹೀನರಿಗೆ ಅದು ಉಪಯೋಗವಾಯಿತು. ಆದರೆ ನಕಾರಾತ್ಮಕವಾಗಿ ನಾವು ಆಲೋಚನೆ ಮಾಡೋದಾದರೆ ನೋಡ್ರಿ, ಆತನು ದೇವರ ಕೃಪೆಗಾಗಿ ಕಾಯಲಿಲ್ಲ ಮತ್ತು ಮಾನಸಿಕವ ಖಿನ್ನತೆಗೆ ಆತನು ಒಳಗಾದ. ದೇವರ ಕೃಪೆಗಾಗಿ ಕಾಯುವಲ್ಲಿ ಆತನು ವಿಫಲನಾಗ್ತಾನೆ ಮತ್ತು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತಾನೆ. ಆತ್ಮೀಯ ಸಹೋದರ ಸಹೋದರಿ,
ಇವತ್ತು ನಾವು ಕೂಡ ನಮ್ಮ ಜೀವಿತ ಕಾಲದಲ್ಲಿ ಅನೇಕ ಸಕಾರಾತ್ಮಕತೆಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ಅಷ್ಟೇ ನಾವು ನಮ್ಮ ಜೀವನದಲ್ಲಿ ನಕಾರಾತ್ಮಕ ಭಾವನೆಗಳನ್ನು ಕೂಡ ನಾವು ಹೊಂದಿಕೊಂಡಿದ್ದೇವೆ. ಹಲವು ವೇಳೆ ಹಲವು ಸಂಗತಿಗಳಿಗಾಗಿ ದೇವರಿಗೆ ಒಪ್ಪಿಸಿಕೊಡುವ ಬದಲು, ದೇವರ ಚಿತ್ತವನ್ನು ಕಂಡುಕೊಳ್ಳುವ ಬದಲು ಹಲವು ಬಾರಿ ಏನು ಮಾಡ್ತೇವೆ, ಅಥವಾ ದೇವರ ಕೃಪೆಗಾಗಿ ಕಾಯುವ ಬದಲು ನಾವೇನು ಮಾಡ್ತೇವೆ, ಸ್ವಂತ ಬಲ, ಸ್ವಂತ ಜ್ಞಾನದಲ್ಲಿ ಮನಸ್ಸಿಟ್ಟವರಾಗಿ ನಾವು ಮುಂದೆ ಹೋಗ್ತೇವೆ. ಹಲವು ವೇಳೆ ನಾವೇನು ಮಾಡ್ತೇವೆ, ನಮ್ಮ ಆಲೋಚನೆಗಳು, ದೃಷ್ಟಿಕೋನಗಳು ಅದು ಈಡೇರಲಿಲ್ಲ ಎಂಬುದಾಗಿ ಅರ್ಥ ಮಾಡಿದ್ದಾಗ್ಯೂ ನಾವೇನು ಮಾಡ್ತೇವೆ, ಮಾನಸಿಕ ಖಿನ್ನತೆಗೆ ಒಳಗಾಗ್ತೇವೆ. ನಾವು ಬಯಸಿದ್ದು ಆಗದೇ ಇದ್ದಾಗ, ನಾವು ದೃಷ್ಟಿಸಿದ್ದು ಆಗದೇ ಇದ್ದಾಗ ನಾವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗ್ತೇವೆ. ನೀವು ಸತ್ಯವೇದವನ್ನು ನೀವು ತೆಗೆದು ನೋಡೋದಾದರೆ ಅಲ್ಲಿ ಅನೇಕ ಘಟನೆಗಳು, ಅನೇಕ ವ್ಯಕ್ತಿಗಳ ಜೀವನಗಳು ನಮಗೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ತಾನು ಮಾಡಿದಂಥ ಕಾರ್ಯಗಳಿಗೆ ತೀರ್ಪಾದದ್ದನ್ನು ನಾವು ನೋಡ್ತೇವೆ. ನೋಡಿ, ಹಲವು ವ್ಯಕ್ತಿಗಳು ಏನು ಮಾಡ್ತಾರೆ, ಮಾನಸಿಕ ಖಿನ್ನತೆಗೆ ಒಳಗಾಗಿ ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆಗಳು ಕೂಡ ನಮ್ಮ ಬೈಬಲಿನಲ್ಲಿ ಕಾಣಸಿಗ್ತದೆ. ನೀವು ನ್ಯಾಯಸ್ಥಾಪಕರ ಪುಸ್ತಕ 9ನೇ ಅಧ್ಯಾಯ 52ರಿಂದ ನೀವು ಓದಿ ನೋಡೋದಾದರೆ ಅಲ್ಲಿ ಅಬಿಲೇಮಕನು ತಾನು ಅಧಿಕಾರದ ಸಲುವಾಗಿ ತನ್ನ ಸಹೋದರನ ಕೊಲ್ಲಿಸಿದ. ಕೊನೆಗೆ ಒಬ್ಬ ಹೆಂಗಸು ತಲೆಬುರುಡೆಯನ್ನು ಹೊಡಿತಾಳೆ. ಆದರೆ ಅವನು ಸ್ತ್ರೀಯಿಂದ ಸಾಯುವುದು ಅಪಮಾನವೆಂದು ಅರಿತು ಒಬ್ಬ ಯೌವನಸ್ಥನ ಕೈಯಲ್ಲಿ ತೆವಿಸಿಕೊಂಡು ಆತನು ಮರಣವನ್ನು ಹೊಂತಾನೆ. ಕತ್ತಿ ಹಿಡಿದವ ಕತ್ತಿಯಿಂದಲೇ ಆತನಾದ. ಪೇತ್ರನಿಗೆ ಯೇಸುಸ್ವಾಮಿ ಎಚ್ಚರಿಕೆ ಕೊಟ್ಟಿದ್ದು ಹಾಗೆಯೇ, ಕತ್ತಿ ಹಿಡಿದವ ಕತ್ತಿಯಲ್ಲಿ ಆತನಾಗ್ತಾನೆ. ಒಂದು ವೇಳೆ ಅದರಿಂದ ನಿನ್ನ ಕತ್ತಿಯನ್ನು ಹೊರೆಯಲ್ಲಿ ಹಾಕು. ಇನ್ನು 2ನೇ ಸಂಗತಿಯನ್ನು ನೋಡೋದಾದರೆ ನ್ಯಾಯಸ್ಥಾಪಕರ ಪುಸ್ತಕ 16ನೇ ಅಧ್ಯಾಯ 28ನೇ ವಚನದಲ್ಲಿ ಸಂಸೋನನು ತನ್ನಲ್ಲಿದ್ದಂಥ ದೇವರಾತ್ಮನ ಆ ವರವನ್ನು ಅದನ್ನು ಕಳಕೊಂಡು ಬಲಹೀನನಾಗಿ, ಬದುಕಿನಲ್ಲಿ ನಿರಾಶನಾಗಿ, ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಆತನು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದದ್ದು ಕೂಡ ಇವತ್ತು ಬೈಬಲಿನಲ್ಲಿ ನಮಗೆ ಕಾಣಸಿಗ್ತದೆ. ಈ ರೀತಿಯಾದಂಥ ಘಟನೆಗಳು ನಿಮಗೆ ಬೈಬಲಿನ ಪುಟಗಳನ್ನು ತೆಗೆಯುವಾಗ ಅನೇಕ ಘಟನೆಗಳು ನಮಗೆ ಸಿಗ್ತದೆ. ಅದರ ಸಾಲಿಗೆ ಯೇಸುವಿನ ಪ್ರೀತಿಯ ಶಿಷ್ಯನಾಗಿರುವಂಥ ಯೂದನು ಕೂಡ ಸಿಗ್ತಾನೆ. ಯೇಸುವಿನೊಟ್ಟಿಗೆ ಸೇವೆಯಲ್ಲಿ ಭಾಗಿಯಾಗಿದ್ದಾಗಿ ಕೂಡ ಆತನು ಯೇಸುವನ್ನು ಅರ್ಥ ಮಾಡುವಲ್ಲಿ ಆತನು ವಿಫಲತೆಯನ್ನು ಹೊಂದ್ತಾನೆ. ಕ್ರಿಸ್ತನಲ್ಲಿ ಪ್ರೀತಿಯ ದೇವ ಸಮುದಾಯವೇ, ಇವತ್ತು ನಮ್ಮ ಜೀವಿತ ಕಾಲದಲ್ಲಿ ನಮ್ಮ ಆರಂಭ ಒಂದು ವೇಳೆ ಅದು ಒಂದು ರೀತಿಯಲ್ಲಿ ಚೆನ್ನಾಗಿ ಆಗಲಿಲ್ಲ ಎಂಬುದಾಗಿ ಹಲವು ವೇಳೆ ನಮ್ಗೆ ಭಾವಿಸಿದ್ದಾಗಿ ಕೂಡ, ಆದರೆ ಅಂತ್ಯಕ್ಕೆ ಹೋಗುವ ಮೊದಲು ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುವುದಕ್ಕೆ ದೇವರು ಅನೇಕ ಸದಾವಕಾಶಗಳನ್ನು ಕೊಡ್ತಾನೆ. ನೋಡ್ರಿ, ಯೂದನ ಜೀವನದಲ್ಲಿ ಕೂಡ ಯೇಸು ಯೂದ ನನ್ನನ್ನು ಹಿಡ್ಕೊಡ್ತಾನೆ ಎಂಬುದಾಗಿ ಆತನಿಗೆ ಚೆನ್ನಾಗಿ ಅರಿತಿದ್ದರೂ ಕೂಡ ಯೇಸು ಸ್ವಾಮಿ ಯೂದನ ಬಗ್ಗೆ ಆತನು ಭವಿಷ್ಯತ್ತಿನ ದರ್ಶನವನ್ನು ಅಥವಾ ಭವಿಷ್ಯತ್ತಿನ ಸಂಗತಿಗಳನ್ನು ಆತನಿಗೆ ತಿಳಿಸಲಿಕ್ಕೆ ಆತನು ಮುಂದಾಗ್ತಾನೆ. ಆದರೆ ಯೇಸುವನ್ನು ಅರ್ಥ ಮಾಡದೆ ಅಥವಾ ಯೇಸುವಿನ ಮಾತುಗಳಿಗೆ ಕಿವಿಗೊಡದೆ ಆತನು ತನ್ನ ಕಾರ್ಯದಲ್ಲಿ ಮಗ್ನನಾಗಿ ಆತನು ಯೇಸುವನ್ನು ವಿನಾಕಾರಣ ಒಪ್ಪಿಸಿಕೊಟ್ಟು ದ್ರೋಹಿಯಾದ. ಆತನ ಜೀವನದಲ್ಲಿ ಯೇಸುವಿನ ಕರೆಗೆ ಹೋಗೊಟ್ಟು ವಿಧೇಯನಾಗಿ ಬಂದ. ಆದರೆ ಯೇಸುವಿಗೆ ಅಭಿಮುಖನಾಗಿ ಗುರುದ್ರೋಹ ಮಾಡಿ ಅದನ್ನು ಪಾಪ ಮಾಡಿ ಆತನೇನು ಮಾಡ್ತಾನೆ, ಗುರುವನ್ನು ಹಿಡಿಕೊಟ್ಟಂತಹ ದ್ರೋಹಿ ಎಂಬಂಥ ಹಣೆಪಟ್ಟಿಯನ್ನು ಆತನು ಧರಿಸಿಕೊಳ್ತಾನೆ. ಇವತ್ತು ಕೂಡ ನಮ್ಮ ಜೀವಿತ ಕಾಲವನ್ನು ನಾವು ಅರ್ಥ ಮಾಡೋದಾದರೆ ಹಲವು ವೇಳೆ ನಾವು ಅನೇಕ ಲಾಲಾಸೆಗಳಿಗೆ ನಾವು ಒಳಗಾಗ್ತೇವೆ. ಒಂದು ವೇಳೆ ಹಣದ ವ್ಯಾಮೋಹ ಆಗಿರ್ಬೋದು, ಅಥವಾ ಅಧಿಕಾರದ ವ್ಯಾಮೋಹವಾಗಿರ್ಬೋದು. ಒಂದು ವೇಳೆ ಬೈಬಲಿನ ಸುವಾರ್ತೆಕಾರರು ಯೂದನ ಕುರಿತು ಹಣದ ಆಶೆ ಇತ್ತು ಎಂಬುದಾಗಿ ತಿಳಿಸಿದ್ದಾಗಿ ಕೂಡ ಹಲವು ವೇಳೆ ಅನೇಕ ದೈವಶಾಸ್ತ್ರಿ ಪಂಡಿತರು ಅದನ್ನು ಅಲ್ಲಗಳಿತಾರೆ. ಒಂದು ವೇಳೆ ಅವನಿಗೆ ಹಣದ ಮೇಲೆ ವ್ಯಾಮೋಹ ಇರಲಿಲ್ಲ. ಹಣದ ವ್ಯಾಮೋಹ ಇದ್ದಿದ್ರೆ ಆತನು ಹೆಚ್ಚಿನ ಹಣಕ್ಕೆ ಆತನನ್ನು ಮಾರಿ ತನ್ನ ಜೀವಿತವನ್ನು ಕಟ್ಟಿಕೊಳ್ತಾ ಇದ್ದ ಎಂಬುದಾಗಿ ಅನೇಕ ಜನರು ಪಂಡಿತರು ಕರೆ ಕೊಡುವಂತ ನಾವು ಗಮನಿಸ್ತೇವೆ. ಆದರೆ 2ನೇ ಸಂಗತಿ ಏನಂತಂದರೆ ಅಧಿಕಾರದ ವ್ಯಾಮೋಹ ಅವನಿಗಿತ್ತು. ಒಂದು ವೇಳೆ ಯೇಸುವಿನ ಪಕ್ಕದಲ್ಲೇ ಕುಳಿತು ಅಭ್ಯಾಸವಾಗಿದ್ದಂತಹ ಯೂದನು ಆತನು ಮತ್ತೊಮ್ಮೆ ಕ್ರಿಸ್ತನ ರಾಜ್ಯದಲ್ಲಿಯೂ ಕೂಡ ಬಲಗಡೆಯಲ್ಲೇ ಕೂತುಕೊಳ್ಳುವಂತಹ
ಆ ಮನಸ್ಸಿಗೆ ಒಳಗಾಗಿ ಆತನು ಪ್ರೇರಿತನಾಗಿ ಒಂದು ವೇಳೆ ಯೇಸುವನ್ನು ಉತ್ತೇಜಿಸಿದ್ರೆ ಅದರ ಮೂಲಕವಾಗಿ ಆ ಹೋರಾಟಗಳು ಹೊರಟು ಬರ್ತದೆ. ಈ ಹೋರಾಟದ ಮೂಲಕವಾಗಿ ನನ್ನ ಆಲೋಚನೆ ಈಡೇರ್ತದೆ ಎಂಬುದಾಗಿ ಆತನ ಅರ್ಥ ಮಾಡ್ದ. ಇದರ ಮೂಲಕವಾಗಿ ಆತನೇನು ಮಾಡ್ತಾನೆ, ಯೇಸುವನ್ನು ಹಿಡುಕೊಟ್ಟು ಆತನು ದ್ರೋಹಿಯಾಗುವಂಥದ್ದನ್ನು ನಾವು ಕಾಣ್ತೇವೆ. ಕ್ರಿಸ್ತನಲ್ಲಿ ನಲ್ಮೆಯ ಸಹೋದರ ಸಹೋದರಿ, ಯೂದನ ಜೀವಿತಕ್ಕೂ ಪೇತ್ರನ ಜೀವಿತಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಪೇತ್ರನು ಹಲವು ಬಾರಿ ಯೇಸುವನ್ನು ಆತನು ಹಲ್ಲೆಗಳಿದ್ದಾಗ್ಯೂ ಕೂಡ ಆದರೆ ಯೇಸುವಿನ ಬಳಿಗೆ ಬಂದು ಪಶ್ಚಾತ್ತಾಪ ಪಡುತ್ತಾನೆ. ಪಶ್ಚಾತ್ತಾಪ ಪಟ್ಟು ಸ್ವಾಮಿ ನಾನು ಪಾಪಾತ್ಮನು ಎಂಬುದಾಗಿ ಹೇಳಿಕೊಳ್ಳುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಅಷ್ಟು ಮಾತ್ರವಲ್ಲ, ಯೇಸುವಿನ ಬಳಿಗೆ ಬಂದು ಆತನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಆತನು ಒಳ್ಳೆಯ ಸುವಾರ್ತಿಕನಾಗಿ ಒಳ್ಳೆಯ ವ್ಯಕ್ತಿಯಾಗಿ ರೂಪುಗೊಂಡದ್ದನ್ನು ನಾವು ಕಾಣ್ತೇವೆ. ಆದರೆ ಇಲ್ಲಿ ಅವನು ಯೂದನು ಮಾಡಿದಂತಹ ಒಂದು ಮಿಸ್ಟೇಕ್ ಏನಂತ ಹೇಳಿದ್ರೆ, ಆತ ತನ್ನ ತಪ್ಪಿನ ಅರಿವು ಉಂಟಾದ್ದಾಗಿ ಕೂಡ ತಪ್ಪಿನ ಅರಿವನ್ನು ಆತನು ಅರಿತಿದ್ದಾಗಿ ಕೂಡ ಆತನ ಏನು ಮಾಡ್ತಾನೆ, ಅದಕ್ಕೆ ಪಶ್ಚಾತ್ತಾಪ ಪಡ್ತಾನೆ. ಪಶ್ಚಾತ್ತಾಪ ಪಟ್ಟು ಆತನು ಯೇಸುವಿನ ಬಳಿಗೆ ಬರುವ ಬದಲು ಆತನೇನು ಮಾಡ್ತಾನೆ, ಓಲೇಕಾರರ ಬಳಿಗೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ಹಲವು ವೇಳೆ ನಮ್ಮ ಜೀವಿತ ಕಾಲದಲ್ಲಿ ನಾವು ಸತ್ಯವನ್ನು ಕಂಡುಕೊಂಡಿದ್ದಾಗಿಯೂ ಸರಿಯಾದ ಹಾದಿ ನಮ್ಮ ಮುಂದೆ ಇದ್ದಾಗಿ ಕೂಡ ಹಲವು ವೇಳೆ ನಾವೇನು ಮಾಡ್ತೇವೆ, ಹಾದಿಯನ್ನು ಹಿಡುವಲ್ಲಿ ನಾವು ವಿಫಲರಾಗ್ತೇವೆ. ಪ್ರಿಯ ಸಹೋದರ ಸಹೋದರಿ, ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನಗಳ ಧ್ಯಾನದ ಸಮಯದಲ್ಲಿ ನಾವಿದ್ದೇವೆ. ಒಂದು ವೇಳೆ ನಮ್ಮ ಜೀವನದಲ್ಲಿ ಆರಂಭ ಉಂಟಾಗಿದೆ, ನಾವು ಜನಿಸಿದ್ದೇವೆ, ಎಷ್ಟು ವರ್ಷಗಳು ನಾವು ಕಳೆದಿದ್ದೇವೆ ಗೊತ್ತಿಲ್ಲ ಬದುಕಿನ ಯಾನದಲ್ಲಿ. ಆದರೆ ಆರಂಭ ಒಂದು ರೀತಿಯಲ್ಲಿ ಅದು ಅಲ್ಪವಾಗಿದ್ದಾಗಿ ಕೂಡ ಅಂತ್ಯವನ್ನು ಅರ್ಥಪೂರ್ಣಗೊಳಿಸಿಕೊಳ್ಳಲಿಕ್ಕೆ ಯೇಸು ನನಗೆ ನಿನಗೆ ಕರೆ ಕೊಡ್ತಾನೆ. ಇವತ್ತು ದೇವರ ಚಿತ್ತದ ಮೂಲಕವಾಗಿ ನಾನು ನೀನು ಕ್ರಿಸ್ತನನ್ನು ಕಂಡುಕೊಂಡಿದ್ದೇವೆ ಅಥವಾ ಕ್ರಿಸ್ತನನ್ನು ಅರಿತಿದ್ದೇವೆ ಅಥವಾ ಕ್ರಿಸ್ತನು ನನ್ನ ಜೀವನದಲ್ಲಿದ್ದಾನೆ ಎನ್ನುವಂತಹ ಆ ಭರವಸೆಯಲ್ಲಿ ಮುಂದೆ ಹೋಗುತ್ತಾ ಇದ್ದೇವೆ. ಆದರೆ ಆ ಭರವಸೆ ಇದ್ದಾಗಿ ಕೂಡ ಹಲವು ವೇಳೆ ಸವಾಲುಗಳು ಬರುವಾಗ, ಶೋಧನೆಗಳು ಬರುವಾಗ ನಾವೇನು ಮಾಡ್ತೇವೆ, ಸಮಸ್ಯೆಗಳು ಬರುವಾಗ ನಾವು ಯೇಸುವನ್ನು ಏನು ಮಾಡ್ತೇವೆ ಬಿಟ್ಟು ನಮ್ಮ ಜ್ಞಾನವನ್ನು ನಮ್ಮ ಮೇಲಿದ್ದಂತಹ ವಿಶ್ವಾಸವನ್ನು ಇಟ್ಟುಕೊಂಡು ಮುಂದೆ ಹೋಗುವಂಥದ್ದನ್ನು ನಾವು ಕಾಣ್ತೇವೆ. ನಮ್ಮ ಮೇಲೆ ಅತಿಯಾದಂತಹ ಆ ಭರವಸೆ ಒಂದು ವೇಳೆ ಜೀವನದಲ್ಲಿ ನಮ್ಮ ಅಂತ್ಯಕ್ಕೆ ಅಥವಾ ಅಂತ್ಯ ಅದು ವಿನಾಶಗೊಳ್ಳಲಿಕ್ಕೆ ಅದು ನಡೆಸ್ತದೆ. ಒಂದು ವೇಳೆ ದೇವರ ಚಿತ್ತವನ್ನು ಅರಿತು ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಂಡು ಮುಂದೆ ಹೋಗುವಾಗ ಖಂಡಿತವಾಗಲೂ ಕ್ರಿಸ್ತನ ಮೂಲಕವಾಗಿ ನನಗೆ ನಿನಗೆ ಆಶೀರ್ವಾದವು ದೊರಕುತ್ತದೆ. ಇಲ್ಲಿ ಯೂದನ ಜೀವಿತವನ್ನು ನಾವು ಮನನ ಮಾಡುತ್ತಾ ಇರುವಾಗ ಯೂದನ ಮೂಲಕವಾಗಿ ನಾವು ಕಂಡುಕೊಳ್ಳುವಂಥ ಅಂಶ ಏನಂತಂದರೆ, ಒಂದು ವೇಳೆ ಈ ಕ್ರಿಸ್ತಿಯ ಓಟದಲ್ಲಿ ಇನ್ನೂ ಕೂಡ ನಾವು ಸರಿಯಾಗಿ ಯೂದನಂತೆ ಕ್ರಿಸ್ತನನ್ನು ಅರಿತುಕೊಳ್ಳದೆ ಹೋಗಿದರೆ ಮತ್ತೊಮ್ಮೆ ಯೇಸು ನನಗೆ ನಿನಗೆ ಕರೆ ಕೊಡ್ತಾನೆ. ಅದಕ್ಕೆ ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಾನೆ. ಒಬ್ಬ ವ್ಯಕ್ತಿ ಒಂದು ಸಮುದ್ರದ ದಡದಲ್ಲಿ ನಿಂತುಕೊಂಡು ಅಲ್ಲಿ ಆತನು ವೀಕ್ಷಣೆ ಮಾಡುತ್ತಾ ಇರುವಾಗ ಒಂದು ಸೀಸ ಅಥವಾ ಒಂದು ಬಾಟಲ್ ಅದು ತೇಲಿ ಬರುವಂಥದ್ದನ್ನು ಆತನು ನೋಡ್ತಾ ಇರ್ತಾನೆ. ಈ ಬಾಟಲ್ ತೇಲಿ ಬರುವುದನ್ನು ನೋಡಿ ಆತನೇನು ಮಾಡ್ತಾನೆ, ಆ ಬಾಟಲನ್ನು ಆತನೇನು ಮಾಡ್ತಾನೆ, ಅದು ದಡಕ್ಕೆ ಬಂದಾಗ ಅದನ್ನು ಎತ್ಕೊಳ್ತಾನೆ. ಎತ್ತುಕೊಂಡು ಅದು ನೋಡುವಾಗ ಅದರೊಳಗೆ ಒಂದು ಹನಿ ನೀರು ಇಲ್ಲದಿರುವುದನ್ನು ಆತನು ಗಮನಿಸ್ತಾನೆ. ಅಷ್ಟೊತ್ತು ಕಾಲ ಅದು ನೀರಿನಲ್ಲೇ ಇದ್ದರೂ ಕೂಡ ಒಂದು ಹನಿ ನೀರು ಆ ಬಾಟಲಲ್ಲಿ ಇಲ್ಲ, ಯಾಕಂದರೆ ಆ ಬಾಟಲ್ ಒಡೆದು ಹೋಗಿತ್ತು. ಅದರಂತೆಯೇ ಯೂದನ ಜೀವನವೂ ಕೂಡ ಹಾಗೆ. ಯೇಸುವಿನೊಟ್ಟಿಗೆ 3.5 ವರ್ಷಗಳ ಕಾಲ ಆತನು ಪ್ರಯಾಣ ಮಾಡಿದ್ದಾಗಿ ಕೂಡ, ಆದರೆ ಯೇಸುವಿನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಲ್ಲಿ ಆತನು ವಿಫಲನಾದ. ಆತ್ಮೀಯ ಸಹೋದರ ಸಹೋದರಿ, ಇವತ್ತು ಒಂದು ವೇಳೆ ನಮ್ಮ ಅಂತ್ಯ ಅದು ನಮ್ಮ ಕಣ್ಣೆದುರಿಗಿರುವುದಾದರೆ ನಾನು ನೀನು ಮಾಡುವಂಥದ್ದೇನು? ಒಂದು ವೇಳೆ ನಮ್ಮ ಜೀವನದ ಅಂತ್ಯ ಉಂಟು ಎಂಬುದಾಗಿ ನಾನು ನೀನು ಭಾವಿಸಿದ್ದಾಗಿ ಕೂಡ ಒಂದು ವೇಳೆ ಅದರ ಬಗ್ಗೆ ನಮಗೆ ಆಲೋಚನೆ ಇಲ್ಲ. ಅದಕ್ಕೆ ಒಬ್ಬರು ಹೇಳ್ತಾರೆ, ಕ್ರಿಸ್ತನಿಲ್ಲದ ಅಂತ್ಯ ಅದು ಭಯಂಕರ ಅಂತ್ಯ. ಕ್ರಿಸ್ತನ ಬಳಿಗೆ ಬರದೆ ಹೋದರೆ ನಮ್ಮ ಅಂತ್ಯ ದುರಂತ ಎಂಬುದಾಗಿ. ಒಂದು ವೇಳೆ ಇವತ್ತು ನಾನು ನೀನು ಮನಸ್ಸು ಮಾಡುವಂಥದ್ದು ಬಹಳ ಅವಶ್ಯ. ಯೂದನು ಒಂದು ವೇಳೆ ಯೇಸುವಿನ ಬಳಿಗೆ ಬಂದಿದ್ದರೆ ಆತನು ಉತ್ತಮ ವ್ಯಕ್ತಿಯಾಗುತ್ತಾ ಇದ್ದ. ಅಷ್ಟು ಮಾತ್ರವಲ್ಲ, ನನಗೆ ನಿನಗೆ ಆತನು ಮಾರ್ಗದರ್ಶಕನಾಗುತ್ತಾ ಇದ್ದ.
ಇವತ್ತಿಗೂ ಕೂಡ ಯೂದನ ಜೀವನ, ಆತನು ಮಾಡಿದಂಥ ಕಾರ್ಯಗಳು ನನಗೆ ನಿನಗೆ ಒಂದು ರೀತಿಯಲ್ಲಿ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು ಎಂಬುವಂಥ ಸಂಗತಿಗಳಿಗೆ ಅದು ನಮ್ಮನ್ನು ನಡೆಸ್ತದೆ. ಅದರಿಂದ ಕರ್ತನಲ್ಲಿ ಪ್ರಿಯರೇ, ಈ ಕ್ರಿಸ್ತನ ಶ್ರಮ ಮರಣ ಪುನರುತ್ಥಾನಗಳ ಧ್ಯಾನ ಒಂದು ವೇಳೆ ಮತ್ತೊಮ್ಮೆ ಕ್ರಿಸ್ತನ ಮೊಟ್ಟಿಗಿದ್ದಾನೆ, ಆತನ ಬಲವನ್ನು ಆಶ್ರಯಿಸಿಕೊಂಡು ಆತನ ಚಿತ್ತದಂತೆ ನಡೀಲಿಕ್ಕೆ ಅದು ಕರೆಯನ್ನು ಕೊಡುವಂಥದ್ದಾಗಿದೆ. ಆದ್ದರಿಂದ ಕರ್ತನಲ್ಲಿ ಪ್ರಿಯರೇ, ಇವತ್ತು ನಾವು ಕೂಡ ಒಂದು ವೇಳೆ ಮಾನಸಿಕವಾದಂಥ ಖಿನ್ನತೆಗಳಿಗೆ ಒಳಗಾಗಿರುವುದಾದರೆ ಅಥವಾ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುವುದಕ್ಕೆ ಒಂದು ವೇಳೆ ನಾನು ನೀನು ಮನಸ್ಸು ಮಾಡಿರುವುದಾದರೆ, ದೇವರ ವಾಕ್ಯ ಮತ್ತೊಮ್ಮೆ ನಮಗೆ ಕರೆ ಕೊಡುವಂಥದ್ದು ಏನಂದರೆ, ನಮ್ಮ ಪ್ರಾಣವನ್ನು ತೆಗೆದುಕೊಳ್ಳುವಂಥ ಹಕ್ಕು ನಮಗಿಲ್ಲ. ಅದಕ್ಕೆ ಯೇಸುಸ್ವಾಮಿ ಕೂಡ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡುವಂಥದ್ದನ್ನು ನಾವು ಕಾಣ್ತೇವೆ. ಅದರಿಂದ ಒಂದು ವೇಳೆ ಆತ್ಮ ಅದು ದೇವರಿಗೆ ಸೇರಿದ್ದು. ಆದ್ದರಿಂದ ಇರುವಷ್ಟು ಕಾಲ ದೇವರ ಮಹಿಮೆಗಾಗಿ ನನ್ನ ಜೀವನ ಅರ್ಥಪೂರ್ಣವಾಗಿ ಜೀವಿಸೋಣ ಮತ್ತು ಕ್ರಿಸ್ತನ ಎರಡನೇ ಬರೋಣದಲ್ಲಿ ಮತ್ತೊಮ್ಮೆ ಆತನನ್ನು ಸಂಧಿಸುತ್ತಾ ನಾವು ಕೂಡ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವನ ಮಾಡೋಣ. ಹಾಗಾಗಲಿಕ್ಕಾಗುವಂತೆ ದೇವರಾತ್ಮನು ತನ್ನ ಆತ್ಮನ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನಮ್ಮೆಲ್ಲರನ್ನ ಬಲಪಡಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣ. ಮಹಾ ಸ್ತೋತ್ರಕ್ಕೆ ಪಾತ್ರನಾಗಿರುವಂತಹ ನಮ್ಮ ದೇವರೇ, ನಮ್ಮ ಜೀವಿತಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಕ್ರೂಜೆಯನ್ನು ದೃಷ್ಟಿಸುತ್ತಾ ಕ್ರೂಜೆಯಿಂದ ಹೊರಹೊಮ್ಮುವಂತಹ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲು ನಾವೆಲ್ಲರೂ ಕೂಡ ಸೇರಿ ಬಂದಿದ್ದೇವೆ ಸ್ವಾಮಿ. ಒಂದು ವೇಳೆ ಯೂದನನ್ನು ಕರೆದ ಆತನು ನಮ್ಮನ್ನು ಸಹ ಕರೆದಿದ್ದೀಯಪ್ಪ. ಯೂದನ ಹಾಗೆ ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲರಾಗದೆ ನಮ್ಮನ್ನು ನಾವು ಅರ್ಥ ಮಾಡಿಕೊಂಡು ಕರೆದಾತನು ನಂಬಿಗಸ್ತನು ಎಂಬುದನ್ನು ಅರಿತು ನಂಬಿಗಸ್ತಿಗೆಯ ಓಟವನ್ನು ಸ್ಥಿರಚಿತ್ತದಿಂದ ಓಡಿ ಬಲಾ ನಂಬಿಗಸ್ತನಾದ ಹೊಳ್ಳೆಯಾಳು ನೀನು ದಣಿಯ ಸೌಭಾಗ್ಯದಲ್ಲೂ ಸೇರಿ ಎನ್ನುವಂಥ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರರಾಗಲಿಕ್ಕಾಗುವಂತೆ ನಮ್ಮೆಲ್ಲರೂ ನಡೆಸು. ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನಿವ ಸಂಗಡ ಇದ್ದೇನೆಂಬುದಾಗಿ ವಾಗ್ದಾನ ಮಾಡಿದಂಥ ನಂಬಿಗಸ್ತನಾಗಿರುವಂಥ ದೇವರು ನೀನು ತಾನೇ. ಒಂದು ವೇಳೆ ಸ್ವಾಮಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರುವಂಥ ಎಲ್ಲ ದೇವಜನರನ್ನು ಮುಟ್ಟು ಸ್ವಾಮಿ, ಧೈರ್ಯಪಡಿಸು, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರು, ನಾನೇ ದೇವರು ಎನ್ನುವಂಥ ಆ ಬಲವನ್ನು ಅವರಿಗೆ ದಯಪಾಲಿಸಿಕೊಡು ಕರ್ತನೆ. ನಿನ್ನಲ್ಲಿ ಧೈರ್ಯವನ್ನು ಸ್ಥೈರ್ಯವನ್ನು ಹೊಂದಿಕೊಂಡು ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯರು ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗನ್ನು ದಾಟುವಾಗ ನೀನು ತಾನೇ ಅವರಿಗೆ ನೀರಿನ ಸ್ಥಳಗಳನ್ನು ಒದಗಿಸಿಕೊಡುತ್ತಾ ನಿನ್ನ ಮಹಿಮೆಗಾಗಿ ಅವರು ಬದುಕಲಿಕ್ಕಾಗುವಂಥ ಕೃಪೆಗೆ ನಡೆಸು ಎಂಬುದಾಗಿ ಕೇಳಿಕೊಡುತ್ತಾ ನಮ್ಮೆಲ್ಲರನ್ನ ಮತ್ತೊಮ್ಮೆ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಕ್ರಿಸ್ತನ ಪವಿತ್ರ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್.